ನನ್ನ ಹೆಸರು ಪಂಡಿತ್ ಪರಮಶಿವಯ್ಯ ಅಂತ. ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ರಾಜ್ಯ ಸಹ ಕಾರ್ಯದರ್ಶಿ. ತಿಪ್ಟೂರು ತಾಲೂಕಿನ ಒಂದು ಸಣ್ಣ ಗ್ರಾಮ ಗೌಡನಕಟ್ಟೆ ಅಂತ, ಕಸ್ಬಾ ಹೋಬಳಿ ಗೌಡನಕಟ್ಟೆ ಗ್ರಾಮ. ಅಲ್ಲಿ ನಮ್ಮ ಮೂಲ ಸ್ಥಾನ. ಈಗ ಇಡೀ ರಾಜ್ಯಾದ್ಯಂತ ವೈದ್ಯಕೀಯ ಮಾಡಲಿಕ್ಕೆ ನಮಗೆ ನಮ್ಮ ಹಿರಿಯರಿಂದ ಬಂದಂಥ ವಿದ್ಯೆ, ಪುರಾತನ ವಿದ್ಯೆ ನಮ್ಮ ತಂದೆಯವರು ಮಾಡ್ತಾಯಿದ್ರು ಭಾಳ ವರ್ಷದಿಂದ. ಅವರಿಂದ ನಮಗೆ ಬಂದಂಥ ಬಳುವಳಿಯಾಗಿ ಬಂದದ್ದು. ಆಮೇಲೆ ಇತ್ತೀಚೆಗೆ ಸುಮಾರು ಒಂದು 30 ವರ್ಷದಿಂದ ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ರು. ಗುರುಗಳ ಹೆಸರು MC ಬಸವರಾಧ್ಯ ಅಂತ. ಅವರು ನುರಿತಂಥ ವೈದ್ಯರು. ಅವರಿಗೆ ನಮ್ಮ ಆಯುಷ್ ಇಲಾಖೆಯವರು ಸಹ ಪಿತಾಮಹ ಭೀಷ್ಮ ಅನ್ನೋರು, ವೈದ್ಯ ಪರಿಷತ್ನಲ್ಲಿ ಪಿತಾಮಹ ಭೀಷ್ಮ ಅನ್ನೋರು ಅಂಥ ಅನುಭವಸ್ಥರವರು. ಅವರಿಂದ ನನಗೆ ಈ ಒಂದು ಪಾರಂಪರಿಕ ವೈದ್ಯ, ಈ ಗಿಡಮೂಲಿಕೆ ಔಷಧಿಗಳನ್ನ ಬಳಸಿ ಯಾವ್ಯಾವ ಥರದಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಯಾವ ಮಟ್ಟದಲ್ಲಿ ಗುಣ ಮಾಡ್ಬೋದು ಅನ್ನೋದನ್ನು ನನಗೆ ಹೆಚ್ಚು ಅನುಭವ ಕೊಟ್ಟರು. ಜೊತೆಗೆ ಅವರ ಅನುಭವದ ಪ್ರಕಾರ, ಅವರ ಆದೇಶದ ಪ್ರಕಾರ ಕಾಯಿಲೆಗಳಿಗೆ ಔಷಧಿ ಕೊಡೋದು ದೊಡ್ಡದಲ್ಲ, ಕಾಯಿಲೆ ಮೂಲ ಗುರುತಿಸ್ಬೇಕು. ಅದನ್ನು ಗುರುತಿಸೋದೇ ವೈದ್ಯಕೀಯದ ವಿಶೇಷವಾದಂಥ ಶಕ್ತಿ. ಇಲ್ಲಾಂದರೆ ಕಾಯಿಲೆ ಒಂದಾಗಿರುತ್ತೆ, ಅವ್ರು ಏನೋ ಕೇಳ್ತಾರೆ, ನೀನೇನೋ ಕೊಟ್ಟರೆ ಗುಣ ಆಗಲ್ಲ, ಎಲ್ಲ ವ್ಯರ್ಥವಾಗುತ್ತೆ ಅನ್ನೋ ಒಂದು ಮಾತು ಹೇಳಿ ಮತ್ತೇನು ಮಾಡ್ಬೇಕು ಗುರುವೇ? ಕಾಯಿಲೆ ಮೂಲ ಗುರುತಿಸ್ಬೇಕು ಅಂದರೆ ವಿಶೇಷವಾಗಿ ನಾಡಿ ಪರೀಕ್ಷೆ ಕಲ್ತ್ಕೋಬೇಕು. ನಾಡಿ ನೋಡಿದರೆ ಮೂಲತಃ ಗೊತ್ತಾಗುತ್ತೆ ಕಾಯಿಲೆ ಮೂಲ ಏನು, ಯಾತ್ರಿಂದ ಬಂತು ಕಾಯಿಲೆ, ಮನುಷ್ಯನ ಶರೀರದಲ್ಲಿ ಯಾವ್ಯಾವ ದೋಷಗಳು ಯಾವ ಥರದಲ್ಲಿ ವಿಕೋಪವಾಗಿದ್ದಾವೆ ಅನ್ನೋದನ್ನು ಮೊದಲು ಪತ್ತೆ ಹಚ್ಚಿ, ಆ ಪ್ರಕಾರದಲ್ಲಿ ಪತ್ತೆ ಹಚ್ಚಿ ಆಮೇಲೆ ಕಾಯಿಲೆ ನೀನೇ ಇಂಥದ್ದೇ ಕಾಯಿಲೆ ಅಂತ ನೀನೇ ಹೇಳಬೇಕು. ಆವಾಗ ಕಾಯಿಲೆ ಸ್ವರೂಪ ಗೊತ್ತಾಗುತ್ತೆ, ಕಾಯಿಲೆ ಮೂಲ ಇಂಥದ್ದೇ ಅಂತ ಗೊತ್ತಾದಮೇಲೆ ಅದಕ್ಕೆ ಇಂಥ ಮೂಲಿಕೆನ ಕೊಡ್ಬೋದು ಅಂತ ಅಂದಾಜು ಸಿಗುತ್ತೆ. ಆ ಪ್ರಕಾರದಲ್ಲಿ ಔಷಧಿ ಕೊಟ್ಟರೆ ಪೂರ್ತಿ ಪ್ರಮಾಣದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ, ಕಾಯಿಲೆ ಗುಣ ಆಗುತ್ತೆ. ಎಕ್ಸ್ರೇ ಸ್ಕ್ಯಾನಿಂಗು, CT ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಬಂದಿರುತ್ತೆ. ಪೇಷಂಟ್ ನರಳ್ತಾ ಇರ್ತಾನೆ, ಅಂಥವ್ರು ನನ್ನ ಹತ್ರ ಬರ್ತಾರೆ. ಆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ, ಎಲ್ಲ ಟೆಸ್ಟ್ ಮಾಡ್ಸೋಕ್ಕೆ 2-3 ಆಸ್ಪತ್ರೆಗೆ ಕಳಿಸಿರು. ಸುಮಾರು 16,000 ಖರ್ಚಾಗ್ಬಿಟ್ಟು ಎಲ್ಲ ಕಡೆ ರಿಪೋರ್ಟ್ ನಾರ್ಮಲ್ ಅಂತ ಬಂತು. ನಾನು ನರಳ್ತಾ ಇದ್ದೀನಿ ಪಂಡಿತರೆ, ನಿಮ್ಗೇನಾರು ಗೊತ್ತಾಗುತ್ತಾ ಅಂತ ಕೇಳ್ತಾರೆ. ನಾಡಿ ನೋಡಿ ಇಂಥದ್ದೇ ಕಾಯಿಲೆ, ಈ ಭಾಗದಲ್ಲಿ ನೋವಾಗುತ್ತೆ, ಕಾರಣ ಇಂಥದ್ದೇ, ನಿಮಗೆ ಈ ಕಾರಣಕ್ಕೆ ಹಿಂಗಾಗಿದೆ ಅಂತ ಹೇಳಿದಾಗ ಆ ಪೇಷಂಟು ಸತ್ಯ, ನೀವು ಹೇಳಿದ 100% ಭಾಗ ಸತ್ಯ, ಇದನ್ನು ಆ ಸ್ಕ್ಯಾನಿಂಗ್ ಮಿಷಿನ್ಗಳೇನು ಹೇಳೇ ಇಲ್ಲ. ಅಂಥವ್ರಿಗೆ ನಾಡಿ ನೋಡಿ ಅದಕ್ಕೆ ಪರಿಹಾರಕ್ಕೆ ಔಷಧಿ ಕೊಡ್ತೀನಿ, 1 ವಾರದಲ್ಲಿ ಗುಣ ಮಾಡ್ತೀನಿ. ಪ್ರಾಣ ಚೈತನ್ಯ ಚಿಕಿತ್ಸೆ ಅಂತ ಒಂದು ಪುರಾತನ ವಿದ್ಯೆ, ಔಷಧಿಗಿಂತ ಪೂರ್ವದ ವಿದ್ಯೆ ಅದು. ಅದನ್ನು ಋಷಿಮುನಿಗಳು ಮಾಡ್ತಿದ್ದಂಥದ್ದು ವಿದ್ಯೆನ ನಾನು ತರಬೇತಿ ತೊಗೊಂಡೆ. ಅದರಲ್ಲಿ 5 ಕೋರ್ಸು. ಅದನ್ನು ಪ್ರಾಣಿಕ ಹೀಲಿಂಗ್ ಶುರು ಮಾಡಿ 3 ದಿವಸಕ್ಕೆ ಆರಾಮಾಗಿ, ಗುರುಗಳೇ ನಾನು ನಿಮ್ಮ ಮತ್ತೇನು ಬೇಕಾಗಿಲ್ಲ, ನನಗೆ ಆರಾಮಾಯ್ತು, ಅನುಕೂಲ ಆಯ್ತು ನಿಮ್ಮಿಂದ, ನಾನು 1 ವಾರಕ್ಕೆ ಅಂತ ಹೇಳ್ತೀನಿ, ಸತ್ಯನಾ 1 ವಾರಕ್ಕೆ ಗುಣ ಮಾಡ್ತೀರಾ ಅಂತ ಅನುಮಾನವಾಗಿ ಹೇಳ್ಕೊಂಡಿರ್ತಾರೆ. 3 ದಿವಸ ಗುಣ ಆಗಿರುತ್ತೆ. ಪ್ರಾಣಿಕ ಹೀಲಿಂಗು ಜೊತೆಗೆ ಗಿಡಮೂಲಿಕೆ ಔಷಧಿ. ಗಿಡಮೂಲಿಕೆ ಔಷಧಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿ ಮೂಲಿಕೆನ ನಮ್ಮ ಗುರುಗಳು ಕಲಿಸ್ಕೊಟ್ಟಿದ್ದಾರೆ. ಯಾವ ಕಾಯಿಲೆಗೆ ಯಾವ ಮೂಲಿಕೆ ಕೊಟ್ಟರೆ, ಎಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಏನೇನು ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಬಂದರು ನಮ್ಮ ಗುರುಗಳು. ಅವರಿಗೆ ಮೂಲವಾಗಿ ವಿಶೇಷವಾಗಿ ಕೆಲವು ಗ್ರಂಥಗಳನ್ನ ಆಧಾರ ಇಟ್ಕೊಂಡು ನನಗೆ ಹೇಳ್ತಾ ಬಂದು, ಆರೋಗ್ಯ ದರ್ಪಣ ಅವರಿಗೆ ವಿಶೇಷವಾದಂಥ ಗ್ರಂಥ. ಆರೋಗ್ಯ ದರ್ಪಣದಲ್ಲಿ ಆಧಾರ ಇಟ್ಕೊಂಡು ಅವರು ಕಾಯಿಲೆಗಳ ಸ್ವರೂಪನ ಕಂಡುಹಿಡಿಯೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮೂಲಿಕೆಗಳನ್ನ ಪರೀಕ್ಷೆ ಮಾಡೋದು, ಆ ಮೂಲಿಕೆಗಳನ್ನ ಜೋಡಿಸೋದು, ಅದನ್ನು ಹೇಳ್ಕೊಟ್ಟು ತರಬೇತಿ ಕೊಟ್ಟು ಆ ಕಾಯಿಲೆಗೆ ಪ್ರಾಣಿಕ ಹೀಲಿಂಗ್ ನಂತರ ಔಷಧಿ ಕೊಡೋ ಒಂದು ಪರಿಪಾಠ ಮಾಡಿಕೊಂಡು, ಹಾಗಾಗಿ 3 ದಿವಸಕ್ಕೆ ಗುಣ ಮಾಡೋ ಒಂದು ನಮಗೆ ಆ ಶಕ್ತಿ ಬಂತು. ಅಂಥ ಸಂದರ್ಭದಲ್ಲಿ ಆ ಪೇಷಂಟು ನಗುಮುಖದಿಂದ ಹೇಳಿದಾಗ ನನಗೆ ಕೋಟಿ ಕೋಟಷ್ಟು ಪುಣ್ಯ ಬಂತಲ್ಲಪ್ಪ ನನಗೆ ಅಂತ ಖುಷಿ ಆಗಿಬಿಡುತ್ತೆ. ಇಂಥ ಒಂದು ಸನ್ನಿವೇಶನ ನಮ್ಮ ಗುರುಗಳು ದಾರಿ ಹೇಳಿದ್ರು. ಆ ಗುರುಗಳಿಗೆ ಎಷ್ಟು ಸಾರಿ ನಾವು ಅವ್ರಿಗೆ ವಂದನೆ ಹೇಳಿದರು. ನಮಗೆ ಈ ಜನ್ಮದಲ್ಲೇ ಸಿಗ್ತಿರಲ್ಲ ಅವ್ರ ಋಣ, ಅವರಿಂದ ಪಡೆದಂಥ ವಿದ್ಯೆ ಇದು ಪುರಾತನ ವಿದ್ಯೆ. ಯಾವುದೇ ನಾನು ಕಂಪ್ನಿದ ಔಷಧಿಗಳು ತರೋದಿಲ್ಲ. ಗುರುಗಳು ತೋರಿಸ್ಕೊಟ್ರೆ ಗಿಡಗಳನ್ನ ಪತ್ತೆ ಹಚ್ತೀನಿ. ನನಗೆ ಗುರುಗಳು ತೋರಿಸ್ಕೊಟ್ಟಿದ್ರು. ಒಂದು ಬಹಳ ಗುಟ್ಟಾದಂಥ ವಿಚಾರ ಹೇಳಿದರು, ಪ್ರತಿಯೊಂದು ಹಸಿರು ಗಿಡದಲ್ಲೂ ಔಷಧಿ ಗುಣ ಇದೆ. ಪ್ರತಿಯೊಂದು ಹಸಿರು ಗಿಡನೂ ಮೂಲಿಕೆನೇ ಆ ಶಕ್ತಿ ಇದ್ದೇ ಇದೆ. ಅದನ್ನು ಗುರುತಿಸಿ ಅದನ್ನು ಯಾವ ಕಾಯಿಲೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಪತ್ತೆ ಹಚ್ಚೋದೇ ವೈದ್ಯಕೀಯದ ಒಂದು ಗುಟ್ಟು. ಅವನೇ ವೈದ್ಯ. ಗಿಡ ಎಲ್ಲರಿಗೂ ಗೊತ್ತಿದೆ, ಇದು ಏನು ನಮಗೆ ಗೊತ್ತಿದೆ, ನಮ್ಮ ತೋಟದಲ್ಲಿ ಬೇಕಾದಷ್ಟು ಬೆಳೆದಿದೆ, ನಮ್ಮ ಹಿತ್ತಲಲ್ಲಿ ಕಣದಲ್ಲಿ ಅಂತ ಹೇಳ್ತಾರೆ. ಆದರೆ ಅದು ಏನು ಕೆಲಸ ಮಾಡುತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ಕಾಯಿಲೆಗೆ ಬರುತ್ತೆ, ಅದೇನು ಗೊತ್ತಿರಲ್ಲ. ಕೇವಲ ಗರಿಕೆನ ಗರಿಕೆ ಅಲ್ವಾ ಅಂತ ಹೇಳ್ತಾರೆ. ಅದರಲ್ಲಿ ಅದನ್ನು ನಮ್ಮ ಗುರುಗಳು ಹೇಳಿದರು. ಅದು ಎಷ್ಟು ತೂಕ ಕೊಟ್ಟರು ಅಂದರೆ
ಭೂಲೋಕದ ಸಂಜೀವಿನಿ ಅಂದರು, ಬರೀ ಗರಿಕೆ ಹುಲ್ಲಿಗೆ. ಇದು ನಾವೆಲ್ಲ ತುಳ್ಕೊಂಡು ತಿರ್ಗಾಡ್ತೀವಿ. ಹಾಗೆ ಪ್ರತಿಯೊಂದು ಹಸಿರು ಗಿಡದಲ್ಲೂ ಔಷಧಿ ಗುಣ ಇದೆ ಅನ್ನೋದು ನಮ್ಮ ಗುರುಗಳು ನನಗೆ ಮನದಟ್ಟು ಮಾಡಿದರು. ಅದರ ಪ್ರಮಾಣದಲ್ಲಿ ಯಾವತ್ತೂ ಯಾವ ಗಿಡನೂ ಅಸಡ್ಡೆಯಿಂದ ನೋಡೋಂಗಿಲ್ಲ. ಅದರಲ್ಲಿ ಏನೋ ಒಂದು ಔಷಧಿ ಗುಣ ಇದೆ, ಇದನ್ನು ಯಾವ ಥರದಲ್ಲಿ ಪೋಷಣೆ ಮಾಡಬೇಕು, ಇದನ್ನು ಹೆಂಗೆ ಜೋಪಾನ ಮಾಡಬೇಕು, ಇದನ್ನು ಯಾವ ಪ್ರಮಾಣದಲ್ಲಿ ಹದವಾಗಿ ನಾವು ಇದನ್ನು ಬಳಕೆ ಮಾಡಬೇಕು ಅನ್ನೋ ಗುರುಗಳು ಹೇಳ್ಕೊಡ್ತಾ ಬಂದರು. ಅದಕ್ಕಿಂತ ಪೂರ್ವದಲ್ಲಿ ಇದ್ದಂಥ ಋಷಿಮುನಿಗಳ ಗ್ರಂಥಗಳನ್ನೆಲ್ಲ ಅವರು ಅಧ್ಯಯನ ಮಾಡಿದರು. ಅನಾರೋಗ್ಯ ಆಗಕ್ಕೆ ಕಾರಣ ಪಚನಾಂಗ ಅವ್ಯವಸ್ಥೆ ಆಗಿದ್ದು, ರಕ್ತ ಮಲಿನವಾದರೆ ಎಲ್ಲ ಕಾಯಿಲೆಗಳು ಬರ್ತವೆ. ಈವನ್ ಕ್ಯಾನ್ಸರು ಸಹ ಬಂದುಬಿಡುತ್ತೆ. ರಕ್ತ ಮಲಿನವಾದರೆ ಚರ್ಮ ರೋಗ ಬರ್ತವೆ ಜಾಸ್ತಿಯ, ರಕ್ತ ಎಪ್ಪುಗಟ್ಟುತ್ತೆ, ರಕ್ತದಲ್ಲಿ ಅಲ್ಲೆಲ್ಲ ಗಂಟುಗಳಾಗುತ್ತೆ, ಗಾಯಗಳಾಗ್ತವೆ, ಹುಣ್ಣುಗಳಾಗ್ತವೆ, ಮಾಯೋದಿಲ್ಲ. ಇದಕ್ಕೆಲ್ಲ ಕಾರಣ ಪಾಚನಾಂಗದಲ್ಲಿ ವಿಶೇಷವಾಗಿ ಯಾವಾಗ ಶರೀರದ ಒಳಗಡೆ ಎಲ್ಲ ಅಂಗಾಂಗಕ್ಕೆ ಬೇಕಾಗುವಂಥ ಪೋಷಕಾಂಶಗಳು ಅಲ್ಲಿ ವಿತರಣೆ ಆಗಲ್ವ, ಆವಾಗ ಆಯಾ ಭಾಗದಲ್ಲಿ ಆ ಕಾಯಿಲೆಗಳ ಸೂಚನೆ ಕಾಣುತ್ತೆ, ಕಾಯಿಲೆಗಳು ಬರೋಕ್ಕೆ ಕಾರಣ ಆಗುತ್ತೆ. ಇಂಗಲಾರದ ಹಣ್ಣು ಅಂತ ಒಂದು ಔಷಧಿ, ಇಂಗಲಾರದ ಹಣ್ಣು, ಇದು ಆಡು ಭಾಷೆ. ಇದಕ್ಕೆ ಸಂಸ್ಕೃತದಲ್ಲಿ ಇಂಗುದಿ ಅಂತಾರೆ, ಸಂಸ್ಕೃತದಲ್ಲಿ ಇದಕ್ಕೆ ಇಂಗುದಿ ಅಂತ, ಇಂಗಲಾರದ ಹಣ್ಣು ಅಂತ ಆಡು ಭಾಷೆ. ಇದನ್ನು ನಮ್ಮ ಸೂಲಿಗಿತ್ತಿಯವರು ಚವಿ ಹಣ್ಣು ಅಂತ ಕರೆದ್ರು. ಕಾರಣ ಇಷ್ಟೇ, ಆಗುಟ್ಟಿದ ಮಗುವಿಗೆ ಬರೋದಂತ ಕಾಯಿಲೆಗೆ ಹೆಸರು ಚವಿ ಕಾಯಿಲೆ ಅಂತ. ಅಂದರೆ ಮಗು ಮಲಿನವಾಗಿ ರಕ್ತ ಮಲಿನವಾಗಿಬಿಟ್ಟು ರಕ್ತ ಚಲನೆ ನಿಂತು ಹೋಗಿ ಮೈಯೆಲ್ಲ ಕಪ್ಪಾಗಿಬಿಡುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಶ್ವಾಸಕೋಶ ಬ್ಲಾಕ್ ಆಗುತ್ತೆ, ಹೃದಯ ನಿಂತೋಗುತ್ತೆ. ಆ ಪರಿಸ್ಥಿತಿ ಬಂದಿರೋಂಥ ಸನ್ನಿವೇಶದಲ್ಲಿ ಮಗುವಿನ ಮೈ ಎಲ್ಲ ಪೂರ ಇದ್ದಿಲ್ದಂಗೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಚವಿ ಕಾಯಿಲೆ ಅಂತ ನಮ್ಮ ಆಡು ಭಾಷೆಯಲ್ಲಿ. ಅದನ್ನು ಗುಣ ಮಾಡಲಿಕ್ಕೆ ಈ ಇಂಗಲಾರದ ಹಣ್ಣನ್ನು ಈ ಸಿಪ್ಪೆ ಸಮೇತ ಜೇನುತುಪ್ಪ ಅಥವಾ ಹಾಲಿನಲ್ಲಿ ತೆಗೆದು ಮಗುವಿಗೆ ನೆಕ್ಸಿ ಮೈಗೆಲ್ಲ ಹಚ್ಚಿದರೆ ಸಾಕು, ಆ ಚವಿ ಕಾಯಿಲೆ ಗುಣ ಆಗಿ ಆ ಮಗು ಬದುಕುತ್ತೆ. ಅದಕ್ಕೆ ಆ ಬದುಕಿಸಿದಂಥ ಸೂಲಿಗಿತ್ತಿಯವರು, ಹೆರಿಗೆ ಮಾಡಿಸಿದಂಥ ತಾಯಂದರು ಇದಕ್ಕೆ ಸರಳವಾಗಿ ಚವಿ ಹಣ್ಣು ಅಂತ ಹೆಸರಿಟ್ಕೊಂಡ್ರು. ಇದೊಂದು ಮೂಲಿಕೆ, ಇದರ ಹೆಸರು ಕುಪ್ಪೆ ಸೊಪ್ಪು ಅಂತ. ಕುಪ್ಪೆ ಸೊಪ್ಪು ಅಂತ ಆಡು ಭಾಷೆ, ನಮ್ಮ ಹಳ್ಳಿ ಭಾಷೆಯಲ್ಲಿ. ಇದನ್ನು ಸಂಸ್ಕೃತದಲ್ಲಿ ಹರಿತ ಮಂಜರಿ ಅಂತ ವೈದ್ಯಕೀಯದಲ್ಲಿ ಕರೀತಾರೆ. ಇದು ಎಲ್ಲ ಭಾಗದಲ್ಲೂ ಹೆಸರೇ ಇದೆ. ಕಡ್ಡಿನೂ ಹೆಸರು, ಎಲೆನೂ ಹೆಸರು, ಆ ಹೂವು ಕಾಯಿ ಹೆಸರು, ಇದೆಲ್ಲ ಭಾಗದಲ್ಲೂ ಹೆಸರಿಗೆ ಇರುವಂಥ ಒಂದು ಮೂಲಿಕೆ. ಇದನ್ನು ಸರಳವಾಗಿ ಬಳಕೆ ಮಾಡೋ ವಿಧಾನ ಹೆಂಗಪ್ಪ ಅಂದರೆ, ಸಮೂಲನ ಇದನ್ನೆಲ್ಲ ಹರಿದ್ಬಿಟ್ಟು ಇದ್ರ ಜೊತೆಗೆ ಒಂದು ಇಪ್ಪಲಿ ಕಾಳು ಸೇರಿಸಿ ಹರಿದು ಬೆಣ್ಣೆಯಲ್ಲಿ ಸೇವನೆ ಮಾಡಿದರೆ ಖಾಲಿ ಹೊಟ್ಟಿಗೆ ಮೂಲವ್ಯಾಧಿ ಗುಣ. ಯಾವುದೇ ಆಪ್ರೇಷನ್ ಬೇಕಾಗಿಲ್ಲ. ಎಂಥ ಸೀರಿಯಸ್ಸು ಮೂಲವ್ಯಾಧಿ ಇದ್ದರೂ ಮಳೆ ಕಾಯಿಲೆ ಅಂತ ಬರ್ತಾರೆ, ಅವರಿಗೆ ಇದನ್ನೇ ಹಸಿ ಸೊಪ್ಪಾದರೂ ಆಗ್ಬೋದು, ಇದನ್ನು ತಂದು ಶುದ್ಧಿ ಮಾಡಿ ತೊಳೆದ್ಬಿಟ್ಟು ಮತ್ತು ನೆರಳಲ್ಲಿ ಒಣಗಿಸಿ ಇದನ್ನು ಕುಟ್ಟಿ ಚೂರ್ಣ ಮಾಡಿ ಆ ಚೂರ್ಣ ಜೊತೆಗೆ ಇಪ್ಪಲಿ ಚೂರ್ಣ ಸೇರಿಸಿ ಸಮ ಪ್ರಮಾಣ ಬೆಣ್ಣೆನಲ್ಲಿ ನಾಟಿ ಹಸುವಿನ ಬೆಣ್ಣೆ ಸೇರಿಸಿ ಕಲಿಸಿ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಸೇವನೆ ಮಾಡಿದರೆ ಆ ಮೂಲವ್ಯಾಧಿ ಪೂರ್ತಿ ಗುಣ ಆಗುತ್ತೆ, ಯಾವುದೇ ಹಂತದಲ್ಲಿದ್ದೀವಿ. ಇನ್ನು ಕಾಲಮೇಘ ಅಂತ ಒಂದು ನಾವು ಸಂಸ್ಕೃತದಲ್ಲಿ ಇದೆ. ಆಡು ಭಾಷೆಯಲ್ಲಿ ನೆಲ ಬೇವು, ಅದು ಚೂರ್ಣ ಮಾಡಿದ್ವಿ. ಈಗ ಅದು ಹಸಿರು ದೊಡ್ಡ ಗಿಡ ಇಲ್ಲ, ಅದು ಚೂರ್ಣ. ಇದು ಬೇವು, ಕಹಿ ಬೇವಿಗಿಂತ ಜಾಸ್ತಿ ಆದಂಥ ಕಹಿ ಭಾಗ ಜಾಸ್ತಿ ಇರುತ್ತೆ. ಇದು ರಕ್ತ ಶುದ್ಧಿಕಾರಕ. ಇದರಲ್ಲಿ ವಿಶೇಷವಾದ ಔಷಧಿ ಗುಣ, ರಕ್ತ ಶುದ್ಧಿ ಮಾಡುವಂಥ ಶಕ್ತಿ ಇದೆ. ಯಾವುದೇ ಕೆಟ್ಟ ಜ್ವರ ಬಂದರೂ ಇದು ಗುಣ ಮಾಡೋ ಶಕ್ತಿ ಇದಕ್ಕಿದೆ. ಇವತ್ತು ಚಿಕನ್ ಗುನ್ಯ, ಡೆಂಗ್ಯೂ ಜ್ವರ, ಇವತ್ತು ಕೊರೋನಾ ಜ್ವರ, ಯಾವುದೇ ಜ್ವರಕ್ಕೂ ಇದನ್ನು ಭಾಗ ಸೇರಿಸಿ ನಾವು ಕಷಾಯ ಮಾಡಿಕೊಡೋದ್ರಿಂದ ಆ ಜ್ವರಗಳು ಪೂರ್ತಿ ಗುಣ ಆಗ್ತವೆ. ಗುಣ ಮಾಡ್ತಾನೆ, ಇದರಲ್ಲೇ ಗುಣ ಮಾಡ್ತಾಯಿದ್ದೀವಿ. ಇದನ್ನು ಪಂಚತಿಕ್ತ ಕಷಾಯ. ಪಂಚ ಅಂದರೆ 5, ತಿಕ್ತ ಅಂದರೆ ಕಹಿಯಾಗಿರುವಂಥ ಪದಾರ್ಥಗಳು. 5 ಕಹಿಯಾಗಿರೋಂಥ ಮೂಲಿಕೆಗಳ ಎಲ್ಲವೂ 5 ಕಹಿಯಾಗಿರವೆ ಅಂಥ ಮೂಲಿಕೆಗಳನ್ನ ಸಮ ಪ್ರಮಾಣ ಸೇರಿಸಿ ಅದನ್ನು ಚೂರ್ಣನ ಕಷಾಯ ಮಾಡಿ ಕುಡಿಸೋದ್ರಿಂದ ಪಂಚತಿಕ್ತ ಕಷಾಯದಿಂದ ಯಾವುದೇ ಥರದ ಜ್ವರನೂ ಗುಣ ಆಗುತ್ತೆ. ಇದು ಮತ್ತು ಅಮೃತ ಬಳ್ಳಿ, ನಿಮಗೆ ಆಗಲೇ ಹೇಳಿದೆ ಪಂಚತಿಕ್ತ ಕಷಾಯಕ್ಕೆ ಅಮೃತ ಬಳ್ಳಿ ವಿಶೇಷ ಅಂತ. ಬರೀ ಅಮೃತ ಬಳ್ಳಿ ಒಂದನ್ನು ನೋಡಿ, ಇಷ್ಟನ್ನು ದಿವಸ 2 ಇಂಚು ಅಮೃತ ಬಳ್ಳಿನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಇರೋದು, ಸುಮ್ಮನೆ ಅಗಿತಾ ಇರೋದು, ಅಗಿದ ರಸ ನುಂಗ್ತಾ ಇರೋದು. ಅದನ್ನು ಅಭ್ಯಾಸ ಇಟ್ಕೊಂಬಿಟ್ರೆ
ಯಾವತ್ತೂ ಜಾಂಡೀಸ್ ಬರಲ್ಲ, ಯಾವತ್ತೂ ಗ್ಯಾಸ್ಟ್ರಿಕ್ ಬರಲ್ಲ, ಯಾವತ್ತೂ ಹಲ್ನೋವು ಬರಲ್ಲ, ಯಾವತ್ತೂ ಜ್ವರ ಬರಲ್ಲ, ಯಾವತ್ತೂ ಮೂಲವ್ಯಾಧಿ ಬರಲ್ಲ. ಅಂಥ ವಿಶೇಷ ಗುಣ ಅಮೃತ ಬಳ್ಳಿಗಿದೆ. ಅಮೃತ ಬಳ್ಳಿ, ಅಮೃತ ಅನ್ನೋ ಪದಕ್ಕೆ ಏನು ಅರ್ಥ ಇದೆಯೋ ಅದರಲ್ಲಿ ಅಂಥ ವಿಶೇಷವಾದಂಥ ಗುಟ್ಟಾದ ಅರ್ಥ ಇದೆ. ಅಮೃತ ಅಂದರೆ ಮೃತ್ಯುವನ್ನು ಗೆಲ್ಲೋ ಶಕ್ತಿ ಇರುವಂಥ ಮೂಲಿಕೆಗಳು ಯಾವುದು, ಅದೇ ಅಮೃತ ಬಳ್ಳಿ. ಮೃತ್ಯುವನ್ನು ಗೆಲ್ಲೋ ಶಕ್ತಿ ಅದಕ್ಕಿದೆ ಅಂತ ನಮ್ಮ ಋಷಿಮುನಿಗಳು ಇದನ್ನು ಪತ್ತೆ ಹಚ್ಚಿ ಕಂಡುಹಿಡಿದು ಅವ್ರ ತಪಶಕ್ತಿಯಿಂದ ಇದನ್ನು ಸಮಾಜಕ್ಕೆ ಬಿಡುಗಡೆ ಮಾಡಿಕೊಟ್ಟಂಥ ಆ ಋಷಿಮುನಿಗಳಿಗೆ ನಾವು ಕೋಟಿ ಧನ್ಯವಾದ ಹೇಳ್ಬೋದು. ಹಾಗಾಗಿ ಅವರ ತ್ಯಾಗ, ಅವರ ಒಂದು ಶ್ರಮ ನಮ್ಮ ಸಮಾಜಕ್ಕೆ ಸದಾ ಸೇವೆಯಾಗಿ ಕೆಲಸ ಮಾಡ್ತಾಯಿರುತ್ತೆ. ಅದನ್ನು ಇತ್ತೀಚಿನವರು ನಮ್ಮ ಗುರುಗಳು ಅದನ್ನು ನಮಗೆ ಹೇಳ್ಕೊಟ್ರು. ಆ ಪ್ರಕಾರದಲ್ಲಿ ಈಗ ಅಮೃತ ಬಳ್ಳಿನ ಚೂರ್ಣ ಮಾಡಿ ಪ್ರತಿ ದಿವಸ ಖಾಲಿ ಹೊಟ್ಟೆ ಸೇವನೆ ಮಾಡ್ಬೋದು. ಪ್ರತಿ ದಿವಸ ಖಾಲಿ ಹೊಟ್ಟೆಗೆ ಮಜ್ಜಿಗೆಯಿಂದ ಸೇವನೆ ಮಾಡಿದರೆ ಒಂದು ವಿಶೇಷವಾದಂಥ ಶರೀರಕ್ಕೆ ಪೋಷಕವಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಅತಿಮೂತ್ರ ಗುಣ ಆಗುತ್ತೆ, ಶುಗರ್ ನಾರ್ಮಲ್ ಆಗುತ್ತೆ. ಅಮೃತ ಬಳ್ಳಿಯ ಜೊತೆಗೆ ಇನ್ನೂ 4-5 ಮೂಲಿಕೆಗಳು ಸೇರಿಸಿದ್ರೆ ಯಾವತ್ತೂ ಶುಗರು ಯಾವತ್ತೂ ಬರೋಲ್ಲ. ಎಂಥ ಸೀರಿಯಸ್ಸು ಶುಗರ್ ಇದ್ದರೂ ನಾರ್ಮಲ್ ಆಗುತ್ತೆ. ಬೇಕಾಗಿಲ್ಲ ಇಂಗ್ಲೀಷ್ ಕೆಮಿಕಲ್ ಮಾತ್ರೆಗಳು. ಅನಾವಶ್ಯಕವಾಗಿ ಆ ಮಾತ್ರೆಗಳು ನುಂಗಿ 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 ನರಗಳು ನಿಶಕ್ತಿಯಾಗಿ ನಮ್ಮ ದುಡ್ಡು ಖಾಲಿಯಾಗಿ ನಾವು ಆದ ರೋಗನ ಬಹಳ ದೊಡ್ಡ ಕಾಯಿಲೆ ಅಂತ ಒಂದು ಎಲ್ಲರೂ ಸಾರಿ ಹೇಳಂಗಾಗಿದೆ. ಶುಗರ್ ಏನು ದೊಡ್ಡ ಕಾಯಿಲೆ ಇಲ್ಲ, ಪಾಚನಾಂಗದ ಅವ್ಯವಸ್ಥೆ ಕೊಟ್ಟು ಶುಗರ್. ಅದು ನಾರ್ಮಲ್ ಆಗಬೇಕು ಅಂದರೆ ಬರೀ ಅಮೃತ ಬಳ್ಳಿ ಕಷಾಯ ಒಂದೇ ಸಾಕು ಮನುಷ್ಯನಿಗೆ.